ಮನೆಯವ್ರ ಮೇಲೆ ವಾಮಾಚಾರ ಆಗಿದ್ರು, ಅದು ಸಕ್ಸಸ್ ಆಯಿತು. ಮತ್ತು ನಂದು ಕೆಲಸ ಇದ್ದಿಲ್ಲ, ಕೆಲಸನೂ ಸಿಕ್ತು. ಖಂಡಿತವಾಗಿ 100% ಸಕ್ಸಸ್ ಆಗೇ ಆಗುತ್ತೆ. ಹಾಗೆ ನಮ್ಮ ರಿಲೇಷನ್ ಒಬ್ಬರು ಮೋಸದಿಂದ ನಮ್ಮ ಮನೆಯವ್ರ ಹತ್ರ ಮನೆಯನ್ನು ಬರ್ಸ್ಕೊಂಡ್ಬಿಟ್ಟಿದ್ರು. ಅವರು ಬರ್ಸ್ಕೊಂಡ್ಬಿಟ್ಟು ಅದನ್ನು ಇಷ್ಟು ದಿನ ಮುಚ್ಚಿಟ್ಟು ಈಗ ಅದು ಮನೆ ನಮ್ಮದಿದೆ ಖಾಲಿ ಮಾಡಿ ಅಂತೇಳಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದರು. ನಾನು ಈ ತಾಯಿ ಸನ್ನಿಧಾನಕ್ಕೆ ಬಂದೆ. ಈ ತಾಯಿ ಬೇಡ್ಕೊಂಡಾಗ ಅವರು ಈಗ ಇಲ್ಲ, ನೀವು ದುಡ್ದಿರೋ ಮನೆ ನಿಮ್ಮದೇ ತೊಗೊಳ್ರಿ ಅಂತ. ಶಿವಮೊಗ್ಗ ಡಿಸ್ಟಿಕಲ್ಲಿ ಇಂಥ ಒಂದು ದೇವಸ್ಥಾನ, ಒಂದು ಪುಣ್ಯಭೂಮಿ ಇದೆ ಅಂದರೆ ಮಹಾಶಕ್ತಿಶಾಲಿ ಇರ್ತಕ್ಕಂಥ ದೇವಸ್ಥಾನ ಇರ್ಬೋದು, ಸನ್ನಿಧಾನ ಅಂತಲೂ ನಾವು ಹೇಳ್ಬೋದು. ಇದೊಂಥರ ಏನೋ ಬಂದರೆ ಪಾಸಿಟಿವ್ ವೈಬ್ ಥರ ಅನಿಸುತ್ತೆ, ಏನೋ ಮನಸ್ಸಿಗೆ ಒಂಥರ ಶಾಂತಿ, ನೆಮ್ಮದಿಯಾಗಿರ್ಬೋದು. ನನಗೆ ಫಸ್ಟ್ ಟೈಮ್ ಬಂದಾಗ ನನಗೆ ಫೀಲ್ ಆಗಿತ್ತು ಆ ಥರ. ಸೊ ನನಗೇನೋ ಒಂಥರ ಎನರ್ಜಿ ಇದೆ ಅಂತ ಅನಿಸಿ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಬರ್ತಿದ್ದೀನಿ. ಒಣಮೆಣಸಿನಕಾಯಿನ ರುಬ್ಬಿ ಪ್ರತ್ಯಂಗರಾದೇವಿ ಅಮ್ಮನವರಿಗೆ ಹಚ್ಚುವಂಥದ್ದು. ಎಂಥ ಬಲಿಷ್ಠವಾದ ಶತ್ರುವಿಗೆ ಎದುರುತ್ತರ ಏಟಿಗೆ ಎದುರೇಟು ಬಲಿಷ್ಠವಾದ ಶತ್ರುವನ್ನು ಮೆಟ್ಟಿ ಬಲಿ ಹಾಕುವಂಥ ಉಗ್ರ ದೇವತೆಗೆ ಶರಣಾಗತರಾಗಿ ಬಂದಾಗ ಶತ್ರು ಪರಾಜಯ, ಏಟಿಗೆ ಎದುರೇಟು ಮಹಾಪ್ರತ್ಯಂಗರಾದೇವಿ. ನಾವು ಕೊಪ್ಪಳದಿಂದ ಬರ್ತಾ ಇದ್ದೀವಿ. ಇದು ಬರೋದು 9ನೇ ವಾರ. ನಾವು ಅಂದರೆ 5ನೇ ವಾರದಲ್ಲೇ ನಮ್ಮದೆಲ್ಲ ಪರಿಹಾರ ಆಗಿತ್ತು. ಅಂದರೆ ನಮಗೆಲ್ಲ ಚೆನ್ನಾಗಾಗೈತಿ, ಎಲ್ಲ ಸಕ್ಸಸ್ ಆಗೈತಿ. ನಾವು ಅಂದ್ಕೊಂಡಿರೋದೆಲ್ಲ ಕೆಲಸಗಳು ಆದಷ್ಟು 3ನೇ ವಾರದಲ್ಲೇ ನಮಗೆ ಎಲ್ಲ ಸಕ್ಸಸ್ ಆಗೈತಿ. ಈಗ ಏನಂದರೆ ನಾವು ಇಲ್ಲಿ ಸೇವೆ ಮಾಡೋಕ್ಕೋಸ್ಕರ ಬರ್ತಾಯಿದ್ದೀವಿ. ಅಮ್ಮನ ಸೇವೆ ನಮಗೆ, ಯಾಕಂದರೆ ನಮ್ಮ ಕೆಲಸ ಎಲ್ಲ ಸಕ್ಸಸ್ ಆಗಿದ್ದರಿಂದ ಅಮ್ಮನ ಸೇವೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಬರ್ತಾಯಿದ್ವಿ. ಮನೆಯವ್ರಿಗೆ ಆಟೋದ ಮೇಲೆ ವಾಮಾಚಾರ ಮಾಡಿದರು, ಅದು ಚೆನ್ನಾಗಾಯಿತು. ನಮ್ಮ ಮನೆಯವ್ರ ಮೇಲೆ ವಾಮಾಚಾರ ಆಗಿದ್ರು, ಅದು ಸಕ್ಸಸ್ ಆಯಿತು. ಮತ್ತು ನಂದು ಕೆಲಸ ಇದ್ದಿಲ್ಲ, ಕೆಲಸನೂ ಸಿಕ್ತು. ನಾನು ಅಂದ್ಕೊಂಡ್ಮೇಲೆ ಕೆಲಸನೂ ಸಿಕ್ತು. ಆದರೆ ಜೀವನದಲ್ಲೆಲ್ಲ ಚೆನ್ನಾಗಿದ್ದೀವಿ ನಾವು. ಈಗ ಮೊದಲಿಕ್ಕಿಂತ ಈಗ ಒಂದು ಸ್ವಲ್ಪ ಖುಷಿಯಾಗಿದ್ದೀವಿ. ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗೈತಿ. ನಾವು ಏನು ಅಂದ್ಕೊಂಡಿದ್ದು ಅದು ಖಂಡಿತವಾಗಿ 100% ಸಕ್ಸಸ್ ಆಗೇ ಆಗುತ್ತೆ. ನಾನು ಜನಗಳಿಗೆ ಹೇಳೋದೇನಂತಂದರೆ, ಇಲ್ಲಿ ಬಂದು ನಂಬಿ ಬಂದವ್ರಿಗೆ ಅಮ್ಮ ಯಾವತ್ತೂ ಕೈ ಬಿಡೋಲ್ಲ, ಎಲ್ಲ ಸಕ್ಸಸ್ ಮಾಡೇ ಮಾಡ್ತಾಳೆ. ಅಮ್ಮನ ನಂಬಿ ಬರ್ರಿ, ಎಲ್ಲ ಒಳ್ಳೇದಾಗುತ್ತೆ ನಿಮ್ಮ ಜೀವಕ್ಕೆ. ಹಾಂ, ಅಮ್ಮನ ಪವರ್ ಇರೋದಕ್ಕೆ ಇಲ್ಲಿ ಇಷ್ಟಕ್ಕೊಂದು ಜನ ಬರ್ತಾ ಇರೋದು. ಇಷ್ಟು ಜನ ಅಮ್ಮನ ಪವರ್ ಇಲ್ಲದೆ ಇಷ್ಟು ಜನ ಯಾರೂ ಬರೋದೇ ಇಲ್ಲ. ಅಮ್ಮನ ಪವರ್ ಅಂತೂ ಖಂಡಿತವಾಗಿ ಇದೆ. ಸಮಸ್ಯೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿದ್ದಾರೆ. ಈಗ 20ನೇ ಇಸ್ವಿಯಲ್ಲಿ ನನ್ನ ಹತ್ರ ಅಮೌಂಟ್ ಇಸ್ಕೊಂಡು ಬಿಟ್ಟು ಇಷ್ಟು ದಿವಸ ಯಾಮಾರಿಸಿದ್ರು ಅವರು. ಈಗ ಮೊನ್ನೆ ಅವರೇ ಫೋನ್ ಮಾಡಿಬಿಟ್ಟು, ಮೇಡಮ್ ನೀವೇನು ಚಿಂತೆ ಮಾಡಬೇಡ್ರಿ, ನಾವು ನಿಮ್ಮ ಹತ್ರ ಮೋಸ ಮಾಡಿದ್ವಿ, ಇಸ್ಕೊಂಡಿದ್ದೀವಿ, ನಂಬ್ರಿ, ನಾನು ಇಷ್ಟರಲ್ಲೇ 1-2 ತಿಂಗಳಲ್ಲೇ ನಿಮ್ಮ ಅಮೌಂಟನ್ನು ನಾನು ನಿನಗೆ ವಾಪಸ್ ಮಾಡ್ತೀನಿ, ಅಷ್ಟರೊಳಗಾದರೆ ನಾನು ನಿಮಗೆ ಕೊಡ್ತೀನಿ ಅಂತೇಳಿ ಅವರು ಫೋನ್ ಮಾಡಿದ್ದಾರೆ. ನಾವು ಇದಕ್ಕಿಂತ ಮುಂಚೆ ಫೋನ್ ಮಾಡಿದರೆ ನಾವು ಸ್ವಿಟ್ಜರ್ಲ್ಯಾಂಡಲ್ಲಿದ್ದೀನಿ, ಗೋವಾದಲ್ಲಿದ್ದೀನಿ ಅಂತ ಹೇಳೋದು. ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ನಮಗೆ ಯಾಮಾರಿಸ್ತಾಯಿದ್ರು. ಅದೇ ಚಿಂತೆಯಲ್ಲಿ ನಾನು ಸಾಕಷ್ಟು ನೆಲಕ್ಕೆ ಮಲ್ಕೊಂಬಿಟ್ಟು ನಾನು ಆಸ್ಪತ್ರೆಯೆಲ್ಲ ಅಲೆದಾಡಿ ಬಂದೆ. ಕಂಡ ದೇವರಿಗೆಲ್ಲ ಬೇಡ್ಕೊಂಬಂದೆ. ಆದರೆ ಎಲ್ಲಿ ನನಗೆ ದೇವರು ಸತ್ಯ ತೋರಿಸಿರಲಿಲ್ಲ. ಈ ಅಮ್ಮ ತಾಯಿ ಇಲ್ಲಿ ಪವಾಡದಿಂದ ನನಗೆ ಇವಾಗ ಸತ್ಯ ತೋರಿಸ್ತಾ ಇದೆ. ಆಮೇಲೆ ರೀಸೆಂಟಾಗಿ ನಮ್ಮ ರಿಲೇಷನ್ ಒಬ್ಬರು ಮೋಸದಿಂದ ನಮ್ಮ ಮನೆಯವ್ರ ಹತ್ರ ಮನೆಯನ್ನು ಬರ್ಸ್ಕೊಂಡ್ಬಿಟ್ಟಿದ್ರು. ಅವರು ಬರ್ಸ್ಕೊಂಡ್ಬಿಟ್ಟು ಅದನ್ನು ಇಷ್ಟು ದಿನ ಮುಚ್ಚಿಟ್ಟು ಈಗ ಅದು ಮನೆ ನಮ್ಮದಿದೆ ಖಾಲಿ ಮಾಡಿ ಅಂತೇಳಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದರು. ಆಗ ನಾವು ಮೊಬೈಲಲ್ಲೇ ನೋಡಿಬಿಟ್ಟು ನನಗೆ ಈ ತಾಯಿ ಸತ್ಯ ಐತೆ ಅಂತೇಳಿ ನಾನು ಈ ತಾಯಿ ಸನ್ನಿಧಾನಕ್ಕೆ ಬಂದೆ. ಈ ತಾಯಿ ಬೇಡ್ಕೊಂಡಾಗ ಅವರು ಈಗ ಇಲ್ಲ, ನೀವು ದುಡ್ದಿರೋ ಮನೆ ನಿಮ್ಮದೇ ತೊಗೊಳ್ರಿ ಅಂತ ಮನೆಯಲ್ಲಿ ಒಂದು ಸ್ವಲ್ಪ ಗ್ರಾಮದಲ್ಲಿ ಎಲ್ಲ ಪಂಚಾಯತಿ ಕಲಿಸಿದಾಗ ಅವರು ಒಪ್ಕೊಂಡಿದ್ದಾರೆ. ಇದು ಮೊಬೈಲಲ್ಲಿ ನೋಡಿದ್ವಿ. ನಮಗೆ ತುಂಬಾ ಕಷ್ಟ ಇತ್ತು, ಹುಷಾರಿರಲಿಲ್ಲ, ಸುಮ್ಮನೆ ಎಂಥ ತಂತ್ರ ಅದು ಏನೇನೋ ತುಂಬ ಮನೆ ಬಾಡಿಗೆಗಳು ಬರ್ತಿರಲಿಲ್ಲ, ಬಾಡಿಗೆಗಳು ಕೊಡ್ತಿರಲಿಲ್ಲ. ತುಂಬ ಕಷ್ಟದಲ್ಲಿದ್ದೆ ನಾನು. ಅದೇ ಇದು ಮೊಬೈಲಲ್ಲಿ ನೋಡಿದ್ನಲ್ಲ, ಈಗ 2ನೇ ಸರಿ ಬಂದಿದ್ದೀನಿ. ಅಮ್ಮ ದಾರಿ ತೋರಿಸ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಇಂಥ ಜನಗಳು ಬರ್ಬೇಕಾದ್ರೆ ನಮಗೆ ದಾರಿ ತೋರಿಸೋದೇನು ದೊಡ್ಡದಲ್ಲ ಅಮ್ಮಂದು. ನಿಮಗೆ ಫಸ್ಟ್ ಟೈಮ್ ಬಂದಾಗೆ ನಿಮಗೆ ಎನರ್ಜಿ ಫೀಲ್ ಆಗುತ್ತೆ. ನೀವು ಮಂಗಳಾರತಿ ಅವರು ಮಹಾಮಂಗಳಾರತಿ ಮಾಡ್ತಾರಲ್ಲ, ಆ ಟೈಮಲ್ಲೇ ನಿಮಗೆ ಆ ಒಂದು ಎನರ್ಜಿ ವೈಬ್ಸ್ ಅನ್ನೋದೇನಿದೆ ಕ್ರಿಯೇಟ್ ಆಗಿಬಿಡುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಾನು ಒಂದೇ ಸಲ ಬಂದು ಮೆಣಸಿನ್ಕಾಯಿ ಹಚ್ಚಿರೋದು. ಸೊ ಮೆಣಸಿನ್ಕಾಯಿ ರುಬ್ಬಬೇಕಾದ್ರೆ ಏನು ಖಾರ ಏನು ಅನಿಸೋದು ಇಲ್ಲ, ಎಂಥದ್ದು ಕೈ ಏನು ಉರಿಯೋದು ಇಲ್ಲ. ಸೊ ಮನೆಗೆ ಹೋದ್ಮೇಲೆ ಸ್ವಲ್ಪ ಹುರಿಯುತ್ತೆ, ಅದು ಆಬ್ವಿಯಸ್ಸು. ಸೊ ಇಲ್ಲಿದ್ದಾಗ ಏನು ಖಾರ ಅಂದರೆ ಸ್ನೀಸಿಂಗ್ಸು ಏನು ಬರೋದು ಇಲ್ಲ, ಎಂಥದಿಲ್ಲ. ನಾನಾ ಊರುಗಳಿಂದ, ನಾನಾ ಭಾಗಗಳಿಂದ, ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದ ಸ್ವಯಂ ಪ್ರೇರಿತರಾಗಿ ಶಿವಮೊಗ್ಗ ಮಹಾಪ್ರತ್ಯಂಗರಾದೇವಿ ಸನ್ನಿಧಾನಕ್ಕೆ ಬಂದು ಇಲ್ಲಿ ನಡೆಯುವಂಥ ಪೂಜಾದಿ ಅನುಷ್ಠಾನ ಯಜ್ಞ ಯಾಗಾದಿಗಳಲ್ಲಿ ಭಾಗವಹಿಸಿ ಅವರ ಕಷ್ಟಕಾರ್ಪಣ್ಯಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ದಾರೆ. ಇದು ಯಾವುದೇ ರೀತಿ ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೂಡ ಮಹಾಯಾಗದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಮೊದಲನೇದಾಗಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನಡೆಯುವಂತಹ ಪ್ರತ್ಯಂಗರಾದೇವಿ ಒಣಮೆಣಸಿನಕಾಯಿ ಮಹಾಯಾಗ. ಇನ್ನೊಂದು 5 ಭಾನುವಾರಗಳು ಖಾರವಾಗಿರುವಂಥ ಮೆಣಸಿನಕಾಯಿ ರುಬ್ಬಿ ಅಮ್ಮನವ್ರಿಗೆ ಹಚ್ಚುವಂಥದ್ದು, ಮತ್ತು ಬೀಗ ಹೊಡೆದು ಬೊಂಬೆ ಹೊಡೆಯುವಂಥದ್ದು, ಬೀಗ ಹಾಕಿ ಬೊಂಬೆ ಹೊಡೆಯುವಂಥದ್ದು. ಈ 3 ಪೂಜಾ ವಿಧಾನವನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವ ಬೇರೆ ದೇವಾಲಯಗಳಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ.
ಕ್ವಿಂಟಾಲ್ ಗಟ್ಟಲೆ ಒಣಮೆಣಸಿನಕಾಯಲ್ಲಿ ಮಹಾಯಾಗ ಮಾಡಿದ್ರು ಕಿಂಚಿತ್ತೂ ಖಾರವಾಗಿ ಬರಲ್ಲ. ಅಂಥ ಒಂದು ಪ್ರತ್ಯಂಗರಾದೇವಿ ವಿಶೇಷವಾಗಿರುವಂಥ ಮಹಾಯಾಗ ವೇದ ಶಾಸ್ತ್ರಬದ್ಧವಾಗಿ ನಡೆಯುವಂಥ ಏಕೈಕ ಮಹಾಪುಣ್ಯಕ್ಷೇತ್ರ. ಸನ್ನಿಧಾನಕ್ಕೆ ಯಾವ ಭಕ್ತ ಒಂದು ಮೆಣಸಿನಕಾಯಿನ ದೇವಿಗೆ ಸಮರ್ಪಣೆ ಮಾಡಿ ಇಲ್ಲಿ ನಡೆಯುವಂಥ ಪ್ರತ್ಯಂಗರಾದೇವಿ ಒಣಮೆಣಸಿನಕಾಯಿ ಮಹಾಯಾಗದಲ್ಲಿ ಭಾಗವಹಿಸ್ತಾರೋ ಅವರೆಲ್ಲ ಮಾಟ ಮಂತ್ರ ತಂತ್ರ ಭೂತ ಪ್ರೇತ ಪಿಶಾಚಿಗಳಂಥದ್ದು ಭಾನಾಮತಿ ಸಮಸ್ಯೆ, ಕೂದಲಲ್ಲಿ ಮಾಟ ಮಾಡಿಸಿರ್ಬೋದು, ಉಗ್ರಲ್ಲಿ ಮಾಡಿಸಿರುವಂಥ ಮಾಟ ಮಂತ್ರ, ಊಟದಲ್ಲಿ ಮಾಡಿಸಿರುವಂಥ ಮಾಟ ಮಂತ್ರ, ಹೊಟ್ಟೆಗೆ ಮದ್ದು ಹಾಕಿರೋದು, ಭಾರಾಮತಿ ಸಮಸ್ಯೆಗಳು, ಕೋರ್ಟ್ ಕೇಸ್, ತಪ್ಪೇ ಮಾಡಿಲ್ಲ ಅಂದರೂ ಕೂಡ ಸುಳ್ಳು ಕೇಸ್ ದಾಖಲು ಮಾಡಿದ್ದಾರೆ, ತಪ್ಪೇ ಮಾಡಿಲ್ಲ ಅಂದರೂ ನಮ್ಮ ಮೇಲೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ, ತಪ್ಪೇ ಮಾಡಿಲ್ಲ ಅಂದರೂ ಕೂಡ ನಮಗೆ ಕೋರ್ಟಿಗೆ ಎಳಿತಾ ಇದ್ದಾರೆ. ದಿನ ಬೆಳಗಾದರೆ ಕೋರ್ಟ್ ತಿರಬೇಕು, ದಿನ ಬೆಳಗಾದರೆ ಯಾವುದಾವುದೋ ಅಧಿಕಾರಿಗಳ ಹತ್ರ ಹೋಗಬೇಕು, ದಿನ ಬೆಳಗಾದರೆ ಕೆಲಸದಲ್ಲಿ ಸುಮ್ಮನೆ ನನಗೆ ಕೆಲಸದಿಂದ ತಗ್ಸಿದ್ದಾರೆ ಅಂತಾರೆ. ಇಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತಾಯಿಲಿ ಪ್ರಾರ್ಥನೆ ಮಾಡಿ ಪ್ರತ್ಯಂಗರಾದೇವಿ ಸನ್ನಿಧಾನದಲ್ಲಿ ನಡೆಯುವಂತಹ ಅಮಾವಾಸ್ಯೆ ಹುಣ್ಣಿಮೆ ನಡೆಯುವಂತಹ ಪ್ರತ್ಯಂಗರಾದೇವಿ ಒಣಮೆಣಸಿನಕಾಯಿ ಮಹಾಯಾಗದಲ್ಲಿ ಭಾಗವಹಿಸುವಂಥದ್ದು. ಅದಾದ ಮೇಲೆ 5 ಭಾನುವಾರಗಳು ಖಾರವಾಗಿರುವಂಥ ಒಣಮೆಣಸಿನಕಾಯಿನ ರುಬ್ಬಿ ಪ್ರತ್ಯಂಗರಾದೇವಿ ಅಮ್ಮನವರಿಗೆ ಹಚ್ಚುವಂಥದ್ದು. ಎಂಥ ಬಲಿಷ್ಠವಾದ ಶತ್ರುವಿಗೆ ಎದುರುತ್ರ ಏಟಿಗೆ ಎದುರೇಟು ಬಲಿಷ್ಠವಾದ ಶತ್ರುವನ್ನು ಮೆಟ್ಟಿ ಬಲಿ ಹಾಕುವಂಥ ಉಗ್ರದೇವತೆಗೆ ಶರಣಾಗತರಾಗಿ ಬಂದಾಗ ಅವರಲ್ಲಿ ಜಯ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅವರಿಗೆ ಶತ್ರುವಿಗೆ ಶತ್ರು ಪರಾಜಯ, ಏಟಿಗೆ ಎದುರೇಟು ಮಹಾಪ್ರತ್ಯಂಗರಾದೇವಿ. ಶಿವಮೊಗ್ಗ ವಿಮಾನ ನಿಲ್ದಾಣ ಮುಂಭಾಗ ಮಹಾಪ್ರತ್ಯಂಗರಾದೇವಿ ಶಕ್ತಿಪೀಠ. ನೀವು ಕರ್ನಾಟಕ ರಾಜ್ಯದಿಂದ ಇಲ್ಲ ಹೊರ ರಾಜ್ಯದಿಂದ ನೀವು ಯಾವುದೇ ಊರುಗಳಿಂದ ಬಂದರೂ ಕೂಡ ನಮ್ಮ ಶಿವಮೊಗ್ಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬನ್ನಿ. ಅಂದರೆ KSRTC ಬಸ್ ಸ್ಟ್ಯಾಂಡ್, ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿಯೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ. ಆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ 8ನೇ ಪ್ಲ್ಯಾಟ್ಫಾರಮಿಂದ ನೇರವಾಗಿ ಶಿವಮೊಗ್ಗ ಏರ್ಪೋರ್ಟ್ ಮಹಾಪ್ರತ್ಯಂಗರಾದೇವಿ ದೇವಾಲಯ ಅಂದರೆ ವಿಮಾನ ನಿಲ್ದಾಣ ಶಿವಮೊಗ್ಗ ಸನ್ನಿಧಾನ ಅಲ್ಲೇ ಇರೋದು ಮಹಾಪ್ರತ್ಯಂಗರಾದೇವಿ ಸನ್ನಿಧಾನ. ಅಂದರೆ ಬಸ್ಸು ನೇರವಾಗಿ ನಿಮಗೆ ಬಂದು ದೇವಸ್ಥಾನದ ಮುಂಭಾಗವೇ ನಿಲ್ಲುತ್ತೆ. ಇನ್ನು ಯಾರಿಗೆ ಗೊತ್ತಾಗಿಲ್ಲ ಗೂಗಲಲ್ಲಿ ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿ ಶಿವಮೊಗ್ಗ ಮಹಾಪ್ರತ್ಯಂಗರಾದೇವಿ ಸನ್ನಿಧಾನ ಇಲ್ಲ ಶಿವಮೊಗ್ಗ ಏರ್ಪೋರ್ಟ್ ಅಂತ ನೀವು ನೇರವಾಗಿ ದೇವಸ್ಥಾನ ಸನ್ನಿಧಾನಕ್ಕೆ ಬಂದು ತಲುಪುತ್ತೆ.